ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಮೆಂಟಲ್ ಅಬಿಲಿಟಿ ಅಥವಾ ಗಣಿತ ವಿಷಯದ ಮೇಲೆ ಬಂದಂತಹ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ಹುಡುಕೋಣ. ಮೊದಲ ಪ್ರಶ್ನೆ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಹೇಳಿ ಪ್ರಶ್ನೆ. ನೋಡ್ರಿ, ಈ ಒಂದು ಆಕೃತಿಯನ್ನು ನೋಡಿದಾಗ ನಮಗೆ ಇಲ್ಲಿ ಅರ್ಥ ಆಗುವಂತದ್ದು ಏನಂತಂದ್ರ, ಎಲ್ಲ ಆಕೃತಿಗಳಲ್ಲಿ ಇಲ್ಲಿ ಮೊದಲಿಗೆ ಇಲ್ಲಿ ಅರ್ಧವೃತ್ತ ಕೊಟ್ಟಾರ, ಅರ್ಧವೃತ್ತ ಕೊಟ್ಟಿರ್ತಾರೆ. ಇಲ್ಲಿ ಇದು ಅರ್ಧವೃತ್ತ, ಆಮೇಲೆ ಇದು ವೃತ್ತ, ಆಮೇಲೆ ಇಲ್ಲಿ ಕೂಡ ಅರ್ಧವೃತ್ತ. ಅಂದ್ರ ಈ ವೃತ್ತಗಳನ್ನ ಒಂದು ಗುಂಪು ಮಾಡಬಹುದು, 1, 5 ಮತ್ತು 3 ಅಂತ ಹೇಳಿ. 1, 5 ಮತ್ತು 3. ಆಮೇಲೆ ಇದೊಂದು ಗುಂಪಾದ ನಂತರ ಆಮೇಲೆ ನೋಡಿದಾಗ ತ್ರಿಭುಜಗಳದ ಒಂದು ಗುಂಪಾಗೈತಿ. ಇಲ್ಲಿ ಈ ಎರಡನೇದು 2, 6, ಆಮೇಲೆ 8. ಇವೆಲ್ಲ ತ್ರಿಭುಜಗಳು ಕಾಣಿಸ್ತಾವ ನಮಗೆ, 2, 6, 8. ಇನ್ನು ಉಳಿದಿರ್ತಕ್ಕಂಥವು 4, 7, 9 ಅನ್ನೋ ಏನಂತಂದ್ರ 4 ಭಾಗಗಳನ್ನು ಹೊಂದಿರತಕ್ಕಂಥ ಆಕೃತಿಗಳು. 4, 7 ಮತ್ತು 9. ಅದಕ್ಕೆ ಇಲ್ಲಿ 1, 3, 5, 2, 6, 8, 4, 7, 9. ಅಂದ್ರೆ ಇಲ್ಲಿ 4ನೇ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ಕ್ವಶನ್ ಬಂದಾಗ, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳಿ ಪ್ರಶ್ನೆ. ಇಲ್ಲಿ ಮಾಡಬೇಕಾಗಿರೋದು ಏನಂತಂದ್ರ, ನೋಡ್ರಿ, ಇಲ್ಲಿ ಅಪೋಸಿಟ್ ನೋಡ್ಬೇಕು. ಇಲ್ಲಿ 6 ಮತ್ತು 38 ಅಂತ ಹೇಳಿ. 6, ಈ 6ಕ್ಕೆ ನಾವ್ ಏನ್ ಮಾಡ್ರೆ 38 ಬರ್ತೈತೆ ಅಂದ್ರ 6ರ ವರ್ಗ ಮಾಡ್ಬೇಕು. ನೋಡ್ರಿ, ನಾವಿಲ್ಲಿ 6ರ ವರ್ಗ 6 × 6 ಅಂದ್ರ 36. ಅದಕ್ಕೆ ಎರಡನ್ನ ಸೇರಿಸಿದಾಗ ಬರುವಂತದ್ದು ಎಷ್ಟಂದ್ರ ಇಲ್ಲಿ 6ರಲ್ಲಿ 36, 2 ಕೂಡಿಸಿದಾಗ 38 ಬರ್ತೈತಿ. ಅದೇ ರೀತಿ ಇಲ್ಲಿ ನೋಡಿದಾಗ 10 ಮತ್ತು 102ಗೆ ಯಾವ ರೀತಿ ಸಂಬಂಧ ಐತಿ ಅಂದ್ರೆ 10ರ ವರ್ಗ 10 ಹತ್ತಲೇ 100 ಆಗ್ತತಿ. 100 ನಮಗ್ ಬೇಕಾಗಿರೋದು 102 ಅಂತಂದ್ರೆ ಇದಕ್ಕೂ ಕೂಡ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ 2 ಸೇರಿಸಿದಾಗ ಬರುವಂತದ್ದು 102. ಇದೇ ರೀತಿ ಸೇಮ್ ಟ್ರಿಕ್ ಅನ್ನ ನಾವು ಇಲ್ಲಿ ಕೂಡ ಅಪ್ಲೈ ಮಾಡಿದಾಗ 8ರ ವರ್ಗ ತಗೋಬೇಕು. ಈಗ 8 8 ಗುಂಡ್ಲೆ 8, 8 8 64, 64ಕ್ಕೆ 2 ಕೂಡಿಸಿರ 66. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 66 ನೋಡ್ರಿ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ, ಆಲ್ಮೋಸ್ಟ್ ಆಲ್ ಈ ಪ್ರಶ್ನೆಗಳು 10ನೇ ತರಗತಿಯ ಗಣಿತ ವಿಷಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ನೋಡ್ರಿ, ಶಂಕುವಿನ ವಕ್ರಮೇಲ್ಮೈ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್, ಅದರ ಓರೆ ಎತ್ತರ h 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯ. ನೋಡ್ರಿ, ಇಲ್ಲಿ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೋಬೇಕು. ಇಲ್ಲಿ ಶಂಕುವಿನ ವಿಸ್ತೀರ್ಣ = πr/l. ಈ ಒಂದು ಸೂತ್ರವನ್ನು ನಾವು ಗೊತ್ತಿರಬೇಕು. ಇಲ್ಲಿ ಎ ಅಂತಂದ್ರ ಶಂಕುವಿನ ವಕ್ರಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಾರ ಅಂದ್ರೆ ಇಲ್ಲಿ 528 ಕೊಟ್ಟಾರ. ಇಲ್ಲಿ ನಾವು ಇಲ್ಲಿ ಏನ್ ಮಾಡ್ಬೋದು, 528 ಬರೆದುಕೊಂಡು ಇಲ್ಲಿ ಪೈ ಬೆಲೆ, ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ಇಲ್ಲಿ ತ್ರಿಜ್ಯ, ಅದನ್ನು ನಾವೀಗ ಕಂಡುಹಿಡಿಬೇಕಾಗಿರ್ತೈತಿ. ನೆಕ್ಸ್ಟ್ ಎಲ್ ಅಂದ್ರ ಓರೆ ಎತ್ತರ ಎಷ್ಟೈತೆ ಅಂದ್ರೆ ಇಲ್ಲಿ 12 ಸೆಂಟಿಮೀಟರ್ ಕೊಟ್ಟಾರ. ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂಥದ್ದು ಆರ್ ಬೇಕಾಗಿರ್ತೈತಿ. ಅದಕ್ಕೆ ನಾವೇನ್ ಮಾಡ್ಕೋಬಹುದು ಅಂತಂದ್ರೆ, ನೋಡ್ರಿ, ಆರ್ = ಇಲ್ಲಿ 528 ಹಾಗೆ ಇರಲಿ. ಈ 7ನ್ನ ಕೆಳಗಡೆ ಇರ್ತಕ್ಕಂಥ 7ನ್ನ ಈ ಕಡೆ ಕಳಿಸಿದಾಗ ಅದ್ ಮ್ಯಾಲೆ ಬರ್ತೈತಿ. ಅದ್ರ ಜೊತೆ ಇಲ್ಲಿ 22 ಐತಿ, ಆಮೇಲೆ ಇಲ್ಲಿ 12 ಐತಿ. ಇದನ್ನ ನಾವು ಈ ಕಡೆ ಕಳಿಸಿದಾಗ ಏನಾಗ್ತೈತಿ ಅಂದ್ರೆ ಡಿವೈಡೆಡ್ ಬೈ ಅಂದ್ರೆ ಕೆಳಗಡೆ ಬರ್ತೈತಿ 22 × 12 ಅಂತ ಹೇಳಿ. ಈಗ 22ರಿಂದ ನಾವು 528ಗೆ ಭಾಗ ಮಾಡ್ಬೋದು ನೇರವಾಗಿ. 22 ಅಂದ್ರೆ 22, 22 2 44 ಆಗ್ತೈತಿ. ನೋಡ್ರಿ, 44, 52 44 ಕಳೆದಿವಿ ಅಂತಂದ್ರ 8 ಉಳಿತೈತಿ. ಮುಂದೆ 8 ಅಂದ್ರೆ 88 ಐತಿ. ಆಮೇಲೆ 22 4 88 ಆಗ್ತೈತಿ. ಆಮೇಲೆ ಇಲ್ಲಿ ಕೆಳಗಡೆ 12, ಇಲ್ಲಿ ಮೇಲ್ಗಡೆ 24 ಐತಿ. 12 ಅಂದ್ರೆ 12, 12 2 24. ಆಮೇಲೆ ಇಲ್ಲಿ 7, ಇಲ್ಲಿ 2 ಉಳಿತೈತಿ. 7 2 ಗುಣಾಕಾರ ಮಾಡಿದಾಗ 14 ಸೆಂಟಿಮೀಟರ್ ಬರ್ತೈತಿ. ಇದು ಏನಂತಂದ್ರೆ ಈ ಒಂದು ಶಂಕುವಿನ ತ್ರಿಜ್ಯ 14 ಸೆಂಟಿಮೀಟರ್ ಸರಿ ಉತ್ತರ. ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋದಾಗ,
ನೋಡ್ರಿ ಎಲ್ ಅಂದರೆ ಪ್ಲಸ್, ಎಂ ಎಂದರೆ ಮೈನಸ್, ಆಮೇಲೆ ಎನ್ ಅಂದರೆ ಮೈನಸ್, ಎಂ ಮೈನಸ್ ಎನ್ ಮೈನಸ್ ಎಂದಾದರೆ ಇದರ ಬೆಲೆಯನ್ನ ಕಂಡುಹಿಡಿಬೇಕು ನಾವೀಗ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರ ಈಗ ಈ ಒಂದನ್ನು ಕೊಟ್ಟರು ಇಲ್ಲೇ ಬರ್ಕೊಂಡ್ಬಿಡೋಣ ನಾವು. ಮೊದಲು ಒಂದ್ ಐತಿ, ಆಮೇಲೆ ಎಲ್ ಎಲ್ ಅಂತಂದ್ರೆ ಏನ್ ತಗೋಬೇಕು ನಾವೀಗ ಪ್ಲಸ್ ತಗೋಬೇಕು, ಪ್ಲಸ್. ಆಮೇಲೆ ಇಲ್ಲಿ 9 ಐತಿ, 9ಕ್ಕೆ 9 ಬರೀರಿ. ಇಲ್ಲಿ ಎಂ ಐತಿ, ಎಂ ಅಂತಂದ್ರೆ ಏನೀಗ ಮೈನಸ್ ಆಗ್ಬೇಕು, ಇದರಲ್ಲಿ ಮೈನಸ್. ಆಮೇಲೆ ಮುಂದ್ಗಡೆ ಮತ್ತೆ 9 ಐತಿ, ಮತ್ತೆ ಅಗೇನ್ ಎನ್ ಅಂದ್ರೆ ಮತ್ತೆ ಮೈನಸ್. ಈ ಎನ್ ಜಾಗದ ನಾವು ಮೈನಸ್ ಹಚ್ಕೊಂಡ ಮುಂದೆ 1 ಬರ್ಕೊಂಡಾಗ ಇದರ ಬೆಲೆಯನ್ನ ಕಂಡು ಹಿಡಿಬೇಕು ಅಂದಾರ. ನಾವೇನ್ ಮಾಡ್ಬೋದತ್ತಂದ್ರೆ ನೋಡ್ರಿ, ಮೊದಲ ಈ ಎರಡನ್ನು ನಾವೇನ್ ಮಾಡ್ಬೇಕಂದ್ರೆ ಕೂಡಿಸ್ಬೇಕು ಮೊದಲು. 1 ಪ್ಲಸ್ 9 ಅಂದ್ರೆ ಅದು 10 ಆಯ್ತು. ಆಮೇಲೆ ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಇದ್ರನ್ನು ಕೂಡ ಕೂಡಿಸ್ಬೇಕು. -9 ಅಂದ್ರೆ -10 ಆಗ್ತೈತಿ. ಈ ವಿಜಾತಿ ಚಿಹ್ನೆಗಳಾಗ್ಬಿಟ್ಟು 10 10 ಕಳೆದ ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 0 ಬಂದ್ಬಿಡ್ತೈತಿ. +10 -10 ಕೂಡಿಸಿದಾಗ 0. ಅದಕ್ಕೆ ಇಲ್ಲಿ 0 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ ಹೋದಾಗ ನೋಡ್ರಿ, ಈ ಒಂದು ಪ್ರಶ್ನೆ ಇಲ್ಲಿ ಮೊದಲನೇದಾಗಿ 3 ಮುಖದ ದಾಳವನ್ನು ಎಸೆದಾಗ ಅಲ್ಲಿ ಉಂಟಾಗ್ತಕ್ಕ 6 ಮುಖಗಳು ಇರ್ತಾವು. 6 ಮುಖದ ದಾಳವನ್ನು ಒಮ್ಮೆಲೆ ಎಸೆದಾಗ ಅಲ್ಲಿ 6 ಮುಖಗಳು ಇರ್ತಾವು. ಪರಸ್ಪರ ಒಂದಕ್ಕೊಂದು ಮುಖಗಳು ಇದರ ಬದಲಾಗಿರ್ತಾವೆ. ಈ ಚಿತ್ರವನ್ನು ನೋಡಿದಾಗ ನೋಡ್ರಿ, ಇಲ್ಲಿ ಒಂದರ ಮೈನಸ್, ಇಲ್ಲಿ ಮೈನಸ್ ಐತ್ಲೆ, ಅದರ ಅಪೋಸಿಟ್ ಯಾವ್ದಂದ್ರೆ ಇಲ್ಲಿ ಭಾಗಾಕಾರ ಇರ್ತೈತಿ. ಅದರ ಅಪೋಸಿಟ್ ಯಾವ್ದಂದ್ರೆ ಇಲ್ಲಿ, ಒಂದು ನಿಮಿಷ, ಮೈನಸ್ ಅಪೋಸಿಟ್ ಏನಾಗಬೇಕು, ಭಾಗಾಕಾರ ಇರ್ಬೇಕು. ಅಂದ್ರೆ ಒಂದ್ ಬಿಟ್ಟು ಒಂದಿರ್ಬೇಕು. ಈಗ ಇಲ್ಲಿ ಮೈನಸ್ ಐತೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಗುಂಡ್ಲೆ ಚಿಹ್ನ ಅದರ ವಿರುದ್ಧ ಮುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಅಪೋಸಿಟ್ ವಿರುದ್ಧ ಯಾವ್ದಂದ್ರ ಭಾಗಾಕಾರ. ಆಮೇಲೆ ಇಲ್ಲಿ ಗುಂಡ್ಲೆ ಐತ್ಲ, ಇದ್ರ ವಿರುದ್ಧ ಯಾವ್ದಂದ್ರ ಇದು ಆಟ್ ಸಿಂಬಲ್. ವಿರುದ್ಧ ಯಾವ್ದಂದ್ರ ಇಲ್ಲಿ ಆಟ್ ಸಿಂಬಲ್. ಆಮೇಲೆ ಇಲ್ಲಿ ಪ್ಲಸ್ ಮತ್ತು ಇಲ್ಲಿರ್ತಕ್ಕಂಥ ಹ್ಯಾಶ್, ಇವು ಕೂಡ ಏನಾಗ್ತಾವ ಅಂದ್ರೆ ಇಲ್ಲಿ ವಿರುದ್ಧ ಮುಖಗಳಾಗ್ತಾವ. ಹ್ಯಾಶ್. ಈಗ ನಮ್ಗೆ ಇಲ್ಲಿ ಈ ದಾಳವನ್ನ ಬಿಚ್ಚಿಟ್ಟಾರ ಈಗ. ಆಮೇಲೆ ಈ ಟೈಪ್ ತೋರಿಸಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರ ದಾಳಗಳು ನಮ್ಗೆ 3 ಮುಖ ಕಾಣಿಸ್ತಿರ್ತಾವ, ಇನ್ನು 3 ಮುಖಗಳು ಕಾಣಿಸಂಗಿಲ್ಲ. ನಾವು ಗೆಸ್ ಮಾಡ್ಬೇಕು ಈಗ. ಅಂದ್ರೆ ಇದರ ಅರ್ಥ ಈ ದಾಳಗಳಲ್ಲಿ ಏನಾಗ್ಬೇಕಂತಂದ್ರ ಈಗ ಮೈನಸ್ ವಿರುದ್ಧ ಮುಖ ಇದ್ರಾಗ ಕಾಣಿಸಂಗಿಲ್ಲ ನಮಗೆ ಈ ದಾಳದ್ರಾಗ. ಇದೊಂದು ಲಾಜಿಕ್ ಇಲ್ಲಿ. ಮೈನಸ್ ವಿರುದ್ಧ ಮುಖ ಯಾವಾಗಲೂ ಇದ್ರಲ್ಲಿ ಇರ್ತಕ್ಕಂಥ ಅದ್ರ ಅಪೋಸಿಟ್ ಫೇಸ್ ಯಾವ್ದಂದ್ರ ಭಾಗಾಕಾರ ಚಿಹ್ನೆ ಇರತಕ್ಕಂಥ ಸಿಂಬಲ್. ಆ ಭಾಗಾಕಾರ ಚಿಹ್ನೆ ಎಲ್ಲಿರ್ತಂದ್ರೆ ಇದ್ರ ಹಿಂದ್ಗಡೆ ಈ ಸೈಡ್ ಇರ್ತೈತಿ. ಹೀಗಾಗಿ ನಮ್ಗೆ ಇಲ್ಲಿ ಕಾಣಿಸ್ಬಾರ್ದು ಅದು, ಬಟ್ ಇಲ್ಲಿ ಕಾಣಿಸತ್ತಿಲ್ಲ. ಆದ್ರೂ ಕೂಡ ನೆಕ್ಸ್ಟ್ ಬ್ಯಾರೆದೊಂದು ಚೆಕ್ ಮಾಡಿದಾಗ ಪ್ಲಸ್ ದ ಅಪೋಸಿಟ್ ಯಾವ್ದಂದ್ರೆ ಹ್ಯಾಶ್ ಐತಿ. ಪ್ಲಸ್ ದ ಅಪೋಸಿಟ್ ಹ್ಯಾಶ್ ನೋಡಿ, ಇಲ್ಲಿ ಇದ್ರ ಬದ್ರ ಕೊಟ್ಟಾರ. ಹಿಂಗಾಗಿ ಇದು ವಿರುದ್ಧ ಮುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ತಪ್ಪು. ನೆಕ್ಸ್ಟ್ ಅದೇ ರೀತಿಯಲ್ಲಿ ಹ್ಯಾಶ್ ನೋಡ್ರಿ, ಹ್ಯಾಶ್ ವಿರುದ್ಧ ಮುಖ ಗುಂಡ್ಲೆ, ಇದ್ರಾಗ ಕೊಟ್ಟಾರ. ಇಂಥ 2D ಡೈಗ್ರಾಮ್ ಏನಾಗ್ತೈತಿ ಅಂತಂದ್ರೆ ವಿರುದ್ಧ ಮುಖಗಳು ಕಾಣಿಸಬಾರ್ದು, ಅವಾಗ ಅದು ಏನಾಗಿರ್ತೈತಿ ಸರಿ ಉತ್ತರ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಹ್ಯಾಶದ ವಿರುದ್ಧ ಮುಖ ಅಥವಾ ಗುಣಾಕಾರದ ವಿರುದ್ಧ ಮುಖ ಹ್ಯಾಶ್ ಅಂತ ಐತಿ, ಇದು ಕಾಣಿಸತೈತಿ. ಹಿಂಗಾಗಿ ಇದು ಕೂಡ ಆಗುದಿಲ್ಲ. ನೆಕ್ಸ್ಟ್ ಇಲ್ಲಿ ಬಂದಾಗ ಫೇಸ್ ನೋಡ್ರಿ, ಯಾವ್ದು ಕಾಣಿಸತೈತಿ ಅಂದ್ರೆ ಇಲ್ಲಿ ಮೈನಸ್ ಅಪೋಸಿಟ್ ಯಾವ್ದಂದ್ರೆ ಭಾಗಾಕಾರ ಐತಿ, ಅದು ಕೂಡ ಇಲ್ಲಿ ಕಾಣಿಸತೈತಿ, ಇದು ಕೂಡ ಆಗುದಿಲ್ಲ. ನೆಕ್ಸ್ಟ್ ಇಲ್ಲಿ ಬಂದಾಗ ಮೈನಸ್ ಅಪೋಸಿಟ್ ಯಾವ್ದೈತಿ, ಭಾಗಾಕಾರ, ಇದ್ರೊಳಗಿಲ್ಲ. ನೆಕ್ಸ್ಟ್ ಒಂದ್ ಬಿಡೋಣ. ಪ್ಲಸ್ ನ ಅಪೋಸಿಟ್ ಯಾವ್ದೈತಿ, ಹ್ಯಾಶ್ ಐತಿ, ಇದ್ರೊಳಗೆ ಎಲ್ಲಿ ಹ್ಯಾಶ್ ಕಾಣಿಸತ್ತಿಲ್ಲ. ಓಕೆ. ನೆಕ್ಸ್ಟ್ ಇಲ್ಲಿ ಗುಣಾಕಾರದ ಅಪೋಸಿಟ್ ಆಟ್ ಐತಿ, ಅದು ಕೂಡ ಇಲ್ಲಿ ಕಾಣಿಸತ್ತಿಲ್ಲ. ಹಂಗಾಗಿ ಇಲ್ಲಿ ವಿರುದ್ಧ ಮುಖಗಳು ಯಾವ ಕಾಣಿಸತ್ತಿಲ್ಲ. ಅವು ಏನಾಗಿರ್ತಾವ ಅಂದ್ರೆ ಹಿಂದ್ಗಡೆ ಇರ್ತಾವ. ನಮ್ಮ ಚಿತ್ರ ಈ ರೀತಿ ತೆಗೆದಾಗ ಆ ವಿರುದ್ಧ ಮುಖಗಳು ನಮ್ಮ ಕಣ್ಣಿಗೆ ಇಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಇದು. ನೆಕ್ಸ್ಟ್ ಕ್ವಶನ್ ನೋಡಿದಾಗ ನೋಡಿ, ಕೆಳಗಿನ ಸ್ತಂಭಾಲೇಖ ನಕ್ಷೆ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ 1000 ಕ್ವಿಂಟಾಲ್ಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ ಅವ್ರದ, ಹಾಗಾದ್ರೆ 2019 ಮತ್ತು 2020 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟಂತ ಕೇಳ್ತಾರೆ. 2019ರಲ್ಲಿ 10 ಅಂತ ಕೊಟ್ಟಾರಲ್ಲಿ. ಆಮೇಲೆ 2020ರಲ್ಲಿ 15 ಅಂತ ಕೊಟ್ಟಾರ.
ಈ ರಾಗಿ 1,000 ಕ್ವಿಂಟಾಲ್ಗಳಲ್ಲಿ ತಂದ್ರೆ 1000 ಕ್ವಿಂಟಾಲ್ ಅದು 10 ಅಂತಂದ್ರೆ ಎಷ್ಟು ಆಗ್ತೈತಿ? 10,000 ಆಗ್ತೈತಿ. ಅದು 10,000 ಆಗ್ತೈತಿ. 2019 ಲೆಕ್ಕ ಮಾಡಿದಾಗ ಏನಾಯ್ತು? ಇದು 2019 10 ಅಂತ ಕೊಟ್ಟಾರ. ಪ್ರತಿ 1 ಯೂನಿಟ್ ಅಂದ್ರೆ 1000 ಕ್ವಿಂಟಾಲ್ಗಳಲ್ಲಿ ತಂದಾರ. ಅದನ್ನು 10ಕ್ಕೆ ನಾವು 1000 ಮಾಡಿದೀವಿ ಅಂದ್ರೆ ಎಷ್ಟು ಆಗ್ತೈತಿ? 10,000 ಆಗ್ತೈತಿ. 10,000. ಓಕೆ. ನೆಕ್ಸ್ಟ್ 2020 15 ಅಂತ ಕೊಟ್ಟರು. 15ಕ್ಕೆ ನಾವು 1,000 ಗುಣಾಕಾರ ಮಾಡಿದಾಗ ಎಷ್ಟು ಆಗುತ್ತೆ ಅಂದ್ರೆ 15,000 ಆಗ್ತೈತಿ. 15,000. ಹಾಗಾದ್ರೆ ಎಷ್ಟು ಶೇಕಡ ಏರಿಕೆ ಆಗೈತೆ ಅಂತ ಕೇಳ್ಯಾರ. ನಾವು ಇಲ್ಲಿ ಜನರಲ್ ಆಗಿ ಏನು ಮಾಡ್ಬೋದು? 2020 ಇರುವಂಥದ್ದು 15,000 ಬಾಗ್ಲೆ 2019 ಇರುವಂಥದ್ದು 10,000 ಗುಂಡ್ಲೆ 100 ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು 0 ಕೊಡಬೇಕು. ನೋಡ್ರಿ, ಈಗ ನಾವಿಲ್ಲಿ 0ಗಳನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಇದು 10,000 ಮೇಲೆ 15,000. ಮೊದಲಿಗೆ ನಾವೇನು ಬಿಡೋಣ? ಇವು 3 0ಯನ್ನು ತೆಗೆದುಬಿಡೋಣ. ಇಲ್ಲಿ 3 0ಯನ್ನು ತೆಗೆದುಬಿಡೋಣ. ಇದೊಂದು 0ಯನ್ನು ತೆಗಿನು, ಇದೊಂದು 0ಯನ್ನು ತೆಗಿನು. ಒಂದು ಸೆಕೆಂಡ್, ಇಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಆಗೈತಿ. ಎಷ್ಟು ಏರಿಕೆ ಆಗಿದೆ ಅಂತ ಕೇಳಾರ. ಎಷ್ಟು ಏರಿಕೆ ಆಗೈತೆ ಅಂದರೆ 2019 10,000 ಐತಿ. ಆಮೇಲೆ 2020 15,000 ಆಗೈತಿ. ಎಷ್ಟು ಏರಿಕೆ ಆಗೈತೆ ಅಂದ್ರೆ 5,000 ಏರಿಕೆ ಆಗೈತಿ. ಅಂದ್ರೆ ಮೇಲ್ಗಡೆ ನಾವೇನು ತೊಗೋಬೇಕಂದ್ರೆ ಇಲ್ಲಿ 10,000 15,000 ಆಗೈತೆ ಅಂದ್ರೆ ಏರಿಕೆ ಎಷ್ಟಾಗೈತಿ? 5,000. ಆಮೇಲೆ 2019 ಇತ್ತಷ್ಟು 10,000 ಅಂದ್ರೆ 10. ಅವಾಗ ಇದನ್ನು ಈ ರೀತಿ ಮಾಡ್ಕೋಬೇಕು. ಇವೆರಡು 0 ಇವೆರಡು 0 ತೆಗೆದು, ಆಮೇಲೆ ಇವೆರಡು 0 ಇವೆರಡು 0 ತೆಗೆದು ಉಳಿತು ಎಷ್ಟು ಅಂತಂದ್ರೆ 50%. ನೋಡ್ರಿ, ಶೇಕಡ ಅರ್ಧದಷ್ಟು ಏರಿಕೆ ಆಗೈತಿ. ಇಲ್ಲೆಲ್ಲೈತೆ ಅಂದ್ರೆ ಆಪ್ಷನ್ ಅದು ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಡಿ ಅನ್ನೋದು ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್. ಈಜಿ ಕ್ವಶನ್ ಐತಿ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋದಾಗ ಒಂದು ಕಾರಿನ ವೇಗವನ್ನು ಪ್ರತಿ 2 ನಿಮಿಷಕ್ಕೆ 2 ಕಿಲೋಮೀಟರ್ ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ನೋಡ್ರಿ, ಮೆಂಟಲ್ ಎಬಿಲಿಟಿನೂ ಐತಿ, ಅದ್ರ ಜೊತೆಗೆ 10ನೇ ಗಣಿತದಲ್ಲಿರ್ತಕ್ಕಂಥ ಪಾಠದಲ್ಲಿ ಬಂದಿರುವ ಪ್ರಶ್ನೆಗಳು ಕೂಡ ಅದಾವ ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಅಂತ ಹೆಚ್ಚಿಸಲಾಗುತ್ತದೆ. ಅಂದ್ರೆ ನಾವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ದೂರ = ವೇಗ × ಕಾಲ ಸೂತ್ರ ನಮ್ಗೆ ಆಲ್ರೆಡಿ ಗೊತ್ತೈತಿ. ದೂರ = ವೇಗ × ಕಾಲ. ನಾವಿಲ್ಲಿ ಈಗ 30 ನಿಮಿಷಕ್ಕೆ 2 ಕಿಲೋಮೀಟರ್ ಜಾಸ್ತಿ ಆಗುತ್ತಂತಾರೆ. ಈಗ ಟೈಮ್ 30 ನಿಮಿಷ ಐತಿ. ನಾವೀಗ ದೂರವನ್ನು ಕಂಡುಹಿಡಿಯಕ್ಕೆ ಹೋದ್ರೆ ವೇಗ 2 ಕಿಲೋಮೀಟರ್ ಅಂತ ಹೆಚ್ಚಾಗುತ್ತೆ. ವೇಗ 2 ಕಿಲೋಮೀಟರ್ ಐತಿ. ಈಗ 30 ನಿಮಿಷದಿಂದ ನಾವೇನು ಮಾಡ್ಕೋಬೋದು? 30 ನಿಮಿಷ ಸಮಯ ಕೊಟ್ಟಾರೆ. ಇದನ್ನು ನಾವು ಗಂಟೆಗಳು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇದಕ್ಕೆ 60ರಿಂದ ನಿಮಿಷ ಭಾಗಾಕಾರ ಮಾಡ್ಕೋಬೇಕು. ಇಂಟು 2 ಕಿಲೋಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿ ಗುಣಾಕಾರ ಮಾಡ್ಕೊಂಡಾಗ 31 30 32 60 ಈ ಎರಡು ಕ್ಯಾನ್ಸಲ್ ಆಗಿ ಬರುವಂಥದ್ದು 1 ಕಿಲೋಮೀಟರ್. ಅಂದ್ರೆ ಪ್ರತಿ ಅರ್ಧ ಗಂಟೆಗೆ 1 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಪ್ರತಿ ಅರ್ಧ ಗಂಟೆಗೆ ದೂರ ಏನಾಗುತ್ತೆ ಅಂದರೆ 1 ಕಿಲೋಮೀಟರ್ ಜಾಸ್ತಿ ಆಗ್ಬೇಕು. ಪ್ರತಿ ಅರ್ಧ ಗಂಟೆಗೆ 1 ಕಿಲೋಮೀಟರ್ ದೂರ ಏನಾಗಬೇಕಂದ್ರೆ ಇಲ್ಲಿ ಜಾಸ್ತಿ ಆಗ್ಬೇಕು. ಈಗ ನಾವು ಮೊದಲ 30 ನಿಮಿಷಕ್ಕೆ ದೂರ ಎಕ್ಸ್ ಅಂತ ಅನ್ಕೊಂಡ್ರಿ. ಎಕ್ಸ್ ಅನ್ಕೊಂಡಿವತ್ತಂದ್ರೆ ನಂತರದ 30 ನಿಮಿಷಕ್ಕೆ ದೂರ ಏನಾಗಿರ್ತೈತಿ? ನೋಡ್ರಿ, ಇಲ್ಲಿ ಬರ್ತದೆ ನೋಡ್ರಿ ಸೈಡ್ ಕಡೆ. ಮೊದಲ 30 ನಿಮಿಷಕ್ಕೆ ಎಕ್ಸ್ ಅನ್ಕೊಂಡಿವು. ಆಮೇಲೆ ನಂತರದ 30 ನಿಮಿಷಕ್ಕೆ 1 ಕಿಲೋಮೀಟರ್ ಜಾಸ್ತಿ ಆಗ್ಬೇಕು. ಇಲ್ಲಿ ಬಂದೈತೆ ನಂತರದ 30 ನಿಮಿಷಕ್ಕೆ 1 ಕಿಲೋಮೀಟರ್ ಜಾಸ್ತಿ ಆಗ್ಬೇಕು. ಅಂದರೆ ಇಲ್ಲಿ ಈ ಎಕ್ಸಕ್ಕೆ ಹಿಂದಿನ ದೂರಕ್ಕೆ ಈ ಮುಂದಿನ ಇರ್ತಕ್ಕಂಥ x+1 ಇವೆರಡು ಸೇರಿಸಿದ್ರೆ ಏನಾಗಬೇಕು? 1 ಗಂಟೆ ಅವಧಿಯಲ್ಲಿ 35 ಕಿಲೋಮೀಟರ್ ಚಲಿಸಿದೆ. ಅಂದರೆ ಇಲ್ಲಿ 35 ಬರಬೇಕು. ಅಂದರೆ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. ಮೊದಲ ಅರ್ಧ ಗಂಟೆಯಲ್ಲಿ ಕಾರ್ ಎಷ್ಟು ದೂರ ಕ್ರಮಿಸಿದೆ ಗೊತ್ತಿಲ್ಲ ನಮ್ಗೆ, ಅದನ್ನು ಎಕ್ಸ್ ಅಂತ ತೊಗೊಂಡಿವಿ. ಇನ್ನು ಮುಂದಿನ ಅರ್ಧ ಗಂಟೆಗೆ ಏನಾಗಬೇಕು?
1 ಕಿಲೋಮೀಟರ್ ಜಾಸ್ತಿ ಆಗ್ಬೇಕು. ಆ ಎಕ್ಸ್ಗೆ ಒಂದನ್ನು ಸೇರಿಸ್ಬೇಕು. ಅದಕ್ಕೆ ಇಲ್ಲಿ ಎಕ್ಸ್ ಪ್ಲಸ್ 1 = 35. ಎಕ್ಸ್ ಸೇರಿದಾಗ 2x ಆಗುತ್ತೆ. 2x = 35. ಆಮೇಲೆ ಇಲ್ಲಿರ್ತಕ್ಕಂಥ +1 ಈ ಕಡೆ ಬಂದಾಗ -1 ಆಗ್ತೈತಿ. ಮುಂದೆ ಹೋದ್ರೆ 2x = 35 1 ಕಳೆದ್ರೆ 34. x = 17 ಕಿಲೋಮೀಟ್ರ್. ಇಲ್ಲಿ 2ರಿಂದ ಭಾಗಾಕಾರ ಮಾಡಿದಾಗ ಅಂದ್ರೆ ಪ್ರಾರಂಭ ಇದಷ್ಟಿತ್ತು, 17 ಕಿಲೋಮೀಟ್ರ್ ಇತ್ತು. ಈಗ ಒಂದು ನಮ್ಗೆ ಐಡಿಯಾ ಸಿಕ್ತು. ಮೊದಲ 17 ಕಿಲೋಮೀಟ್ರ್ ಓಡಿತ್ತು. ನೆಕ್ಸ್ಟ್ ಮುಂದಿನ ಅರ್ಧ ಗಂಟೆ 1 ಕಿಲೋಮೀಟ್ರ್ ಜಾಸ್ತಿ ಅಂದರೆ ಎಷ್ಟಾಗಬೇಕು? 18 ಕಿಲೋಮೀಟ್ರ್ ಆಗಬೇಕು. ಅದೇ ರೀತಿ ಅದರ ಮುಂದಿನ ಅರ್ಧ ಗಂಟೆಗೆ ಮತ್ತೆ 1 ಕಿಲೋಮೀಟ್ರ್ ಜಾಸ್ತಿ ಅಂದರೆ 19 ಕಿಲೋಮೀಟ್ರ್. ಈ ರೀತಿ ಏನಾಗುತ್ತೆ ಅಂದರೆ ಇದು ಸರಣಿ ಮುಂದುವರಿಯುತ್ತೆ. ಇನ್ನು ಸಮಾಂತರ ಶ್ರೇಣಿಯೊಳಗೆ ನಾವು ಅಭ್ಯಾಸ ಮಾಡ್ತೀವಿ. ಇಲ್ಲಿ ಮೊದಲ ಪದ ಎ ಅಂದ್ರೆ 12 ಅಂತ ಬರ್ತೈತಿ, 17 ಅಂತ ಬರ್ತೈತಿ ಇಲ್ಲಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಜಾಸ್ತಿ ಆಗುತ್ತೆ? 17 18, 18 19 ಅಂದ್ರೆ 1 ಜಾಸ್ತಿ ಆಗುತ್ತೆ. ಆಮೇಲೆ 7 ಗಂಟೆ ಅವಧಿಯಲ್ಲಿ 7 ಗಂಟೆ ಅಂದ್ರೆ ಎಷ್ಟು ಅರ್ಧ ಗಂಟೆ? ಅದು 7 ಗಂಟೆ ಅಂದ್ರೆ 14 ಅರ್ಧ ಗಂಟೆ ಆಗ್ತಾವೆ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಪ್ರತಿ 30 ನಿಮಿಷ. 30 ನಿಮಿಷ ಅಂದ್ರೆ ಅರ್ಧ ಗಂಟೆ. ಇಲ್ಲಿ ಏನಂದ್ರೆ ಪದಗಳ ಸಂಖ್ಯೆ ಅಂದ್ರೆ ಇಲ್ಲಿ 7 ಗಂಟೆ ಅಂತ ತಗೋಬೇಕು. ಅದು ಅರ್ಧ ಗಂಟೆ ಲೆಕ್ಕದಾಗ ಹಿಡ್ಕೊಂಡೇವು ಅಂದ್ರೆ 14 ಗಂಟೆ ಆಗ್ತದೆ. ಈಗ ಒಂದು ಸೂತ್ರವನ್ನು ನಾವಿಲ್ಲಿ ಸೂತ್ರದ ಪ್ರಕಾರ ಮಾಡಿದಾಗ n/2 2a + n - 1 × d ಈ ಒಂದು ಸೂತ್ರವನ್ನು ನಾವಿಲ್ಲಿ ಬಳಕೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿ n ಅಂದ್ರೆ ನೋಡ್ರಿ 14. 14ಕ್ಕೆ ನಾವು 2ರಲ್ಲಿ ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 7 ಬರ್ತೈತಿ. ಇಲ್ಲಿ 2 ಗುಂಡ್ಲೆ ಎ ಅಂದರೆ ಮೊದಲ ಪದ 17. 17ಕ್ಕೆ 2ರಲ್ಲಿ ಗುಣಾಕಾರ ಮಾಡಿದಾಗ 34 ಬರ್ತದೆ. ಅಲ್ಲಿ n - 1 ಅಂದರೆ 14. 14ರ 1 ಕಳೆದ್ರೆ 13 ಬರ್ತದೆ. ಆಮೇಲೆ ಡಿ ಅಂದರೆ 1. 13 ಗುಂಡ್ಲೆ 1 ಅಂದರೆ ಇಲ್ಲಿ 13 ಬರ್ತದೆ. ನೆಕ್ಸ್ಟ್ ಮುಂದುವರೆದು 7 ಗುಂಡ್ಲೆ 34 ಮತ್ತು 13 ಕೂಡಿಸಿದ 47. ಮುಂದೆ 47ಕ್ಕೆ 7ರಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಆನ್ಸರ್ ಇದು 329 ಕಿಲೋಮೀಟರ್. ಒಂದು ಸ್ವಲ್ಪ 10ನೇ ಸಮಾಂತರ ಶ್ರೇಣಿ ಪಾಠದಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ. ಇದು ಮೆಂಟಲ್ ಎಬಿಲಿಟಿನೂ ಅಲ್ಲ, ಗಣಿತನಲ್ಲ ಅಂತ ನಾವು ಹೇಳ್ಬೋದು. ಸ್ಟಾರ್ಟಿಂಗ್ ನಾವು ವಿಚಾರ ಮಾಡ್ಬೇಕಾದ್ರೆ ಮೆಂಟಲ್ ಎಬಿಲಿಟಿ ಅಪ್ಲೈ ಮಾಡಬೇಕು, ಬಟ್ ನಂತರದಲ್ಲಿ ಗಣಿತ ಸೂತ್ರವನ್ನು ಹಾಕಿ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಇದಕ್ಕೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನೋಡ್ರಿ 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಕ್ಕೆ ಕೇಳ. 500 ರೂಪಾಯಿ ಮೇಲೆ 40% ಡಿಸ್ಕೌಂಟ್ ಕೊಡತ್ತಾರೆ. 40% ಡಿಸ್ಕೌಂಟ್ ಅಂದರೆ ಎಷ್ಟಾಗ್ತೈತಿ ಮೊದಲು ಅದನ್ನು ನೋಡ್ಕೊಳ್ಳೋಣ. ಈಗ ಒಂದು ಸೆಕೆಂಡ್. 40% ರಿಯಾಯಿತಿ ಅಂದ್ರೆ 500 ಗುಂಡ್ಲೆ 40 ಬಾಗ್ಲೆ 100 ಅಂತ ಮಾಡ್ತೀವಿ. ಈಗ 2 0 ತೆಗೆದ್ರೆ ಇಲ್ಲೊಂದು 0 ಹೋಗ್ಬೇಕು, ಇಲ್ಲೊಂದು 0 ಹೋಗ್ಬೇಕು. 50 ಗುಂಡ್ಲೆ 4, 5 4 20, ಅದೊಂದು 0 ಇಟ್ಟರೆ 200 ರೂಪಾಯಿ ಆಗ್ತದೆ. ನೆಕ್ಸ್ಟ್ ಇದೇ ಮೊತ್ತದ ಮೇಲೆ ಒಂದು ಸಲ 30 ರೂಪಾಯಿ ಬಿಡ್ತಾರೆ, ನೆಕ್ಸ್ಟ್ ಒಂದು ಸಲ 10 ರೂಪಾಯಿ ಬಿಡ್ತಾರೆ. 500 × 30 ಬಿಟ್ಟಾಗ ಎಷ್ಟಾಗ್ತೈತಿ? 2 0 ತೆಗೆದ್ರೆ 5 ಗುಂಡ್ಲೆ 30 ಉಳಿತೈತಿ. 5 3 15, ಮುಂದೊಂದು 0 ಇಟ್ಟರೆ 150, 15 ಆಯ್ತು. ಅಂದ್ರೆ 500ರಾಗ 30 ಬಿಟ್ಟಾಗ 150 ಆಯ್ತು. 150 ಅಂದ್ರೆ ಡಿಸ್ಕೌಂಟ್ ಮೈನಸ್ ಮಾಡಿದಾಗ 500 150 ಕಳೆದಾಗ 350 ಉಳಿತೈತಿ. 350ರಾಗ ಮತ್ತೆ ಏನು ಮಾಡ್ಬೇಕಂದ್ರೆ 10% ರಿಯಾಯಿತಿ ಮಾಡ್ಬೇಕು. ಈಗ 2 0 ತೆಗೆದ್ರೆ ಇದು ಹೋಗ್ತೈತಿ. ಉಳಿದಿರ್ತಕ್ಕಂಥದ್ದು ಎಷ್ಟಂದ್ರೆ ಇಲ್ಲಿ 35 ಉಳಿತೈತಿ. ಅಂದ್ರೆ ಟೋಟಲ್ ಎಷ್ಟು ರಿಯಾಯಿತಿ ಆಯಿತು ಅಂತಂದಾಗ ನೋಡ್ರಿ, ಇಲ್ಲಿ 200 ಐತಿ. ಇವೆರಡನ್ನು ಕೂಡಿಸ್ಕೋಬೇಕು. 30 ಮತ್ತು 150 35 ಕೂಡಿಸಿದಾಗ 185. ಮೊದಲು ಇರ್ತಕ್ಕಂಥ ರಿಯಾಯಿತಿ 200, ಆಮೇಲೆ ಬಂದಿರತಕ್ಕಂಥ ರಿಯಾಯಿತಿ 185. ಇದರ ನಡುವಿನ ವ್ಯತ್ಯಾಸ ನೋಡಿದಾಗ 15 ಬರ್ತೈತಿ. ಅದಕ್ಕೆ ಇಲ್ಲಿ 2ನೇ ಆಪ್ಷನ್ ನೋಡಿ. ಆಮೇಲೆ ಕೆಳಗಿನ ಪದಗಳನ್ನು ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ನೋಡ್ರಿ, ABCD ಪ್ರಕಾರ ಯಾವ ಫಸ್ಟ್ ಬರ್ತೈತೆ ಯಾವ ಸೆಕೆಂಡ್ ಬರುತ್ತೆ ಅಂತ ಕೇಳ್ಯಾರು.
ಇದಕ್ಕೆ ಸರಿ ಉತ್ತರ ಯಾವುದಂದ್ರೆ ಕಂಟಿನ್ಯೂಸ್ ನೋಡ್ರಿ, ಕಂಟಿನ್ಯೂಸ್. ನೆಕ್ಸ್ಟ್ ಇಲ್ಲಿ ಈ ಕ್ವಶನ್ಗಳನ್ನು ನೀವು ನೋಡ್ಕೋಬೇಕು. ಇದಕ್ಕೆ ಉತ್ತರ ಯಾವುದು ಅಂದ್ರೆ ಶನಿವಾರ ನೋಡಿ, ಶನಿವಾರ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಅಪ್ಟಿಟ್ಯೂಡ್ ಕ್ವಶನ್ ಐತಿ, ಅದನ್ನು ನಾನು ನೋಡ್ತೀನಿ, ಬಿಡಿಸ್ತೀನಿ ಈಗ. ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿ 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು? ನೋಡ್ರಿ, ಮೊದಲಿಗೆ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ, ರೈಲುಗಳ ವೇಗ ಕೊಟ್ಟಾರಲ್ಲಿ 2 ರೈಲುಗಳು ಹೋಗತ್ತವ, ಅದ್ರ ಜೊತೆಗೆ ಅಲ್ಲಿ ಒಂದು ಮನುಷ್ಯ ಕೂಡ ಬರತ್ತಾನು ಅಂಥೇಳಿ ಪ್ರಶ್ನೆ ಕೊಟ್ಟಾರು. ರೈಲಿನ ವೇಗ, ಒಂದನೇ ರೈಲಿನ ವೇಗ V1 ಎಷ್ಟೈತೆ ಅಂದ್ರೆ ಈಗ 12 ಕಿಲೋಮೀಟರ್ ಐತಿ. ಒಂದನೇ ರೈಲಿನ ವೇಗ V1 ಎಷ್ಟಿದೆ ಅಂದ್ರೆ ಇಲ್ಲಿ 12 ಕಿಲೋಮೀಟರ್ ಅಂತ ಕೊಟ್ಟರು, 12 ಕಿಲೋಮೀಟರ್. ನೆಕ್ಸ್ಟ್ ವೇಗದಲ್ಲಿ 20 ನಿಮಿಷಗಳ ಅಂತರ, ಅಂದರೆ ಸಮಯ ಕೂಡ ಕೊಟ್ಟರು. ಇಲ್ಲಿ ಸಮಯ ಎಷ್ಟೈತೆ ಅಂದ್ರೆ ಟೈಮ್ 20 ನಿಮಿಷ ಅಂತಾರೆ. 20 ನಿಮಿಷದಿಂದ ನಾವು ಗಂಟೆ ಒಳಗೆ ಮಾಡ್ಕೋಬೇಕಾದ್ರೆ 60ರಿಂದ ಭಾಗ ಮಾಡ್ತೀವಿ. 60ರಿಂದ ಭಾಗ ಮಾಡ್ಕೊಂಡಾಗ 21 20 23 60, ಅವಾಗ ಸಮಯ ಏನಾಗುತ್ತೆ ಅಂದ್ರೆ 1/3 ಆಗ್ತದೆ. ಈಗ ನಾವು ದೂರ ಕಂಡುಹಿಡಿಬೇಕಾದ್ರೆ ವೇಗ ಇಂಟು ಕಾಲ ಮಾಡ್ತೀವಿ. ರೈಲಿನ ವೇಗ ಈಕ್ವಲ್ ಟು ನೋಡ್ರಿ, ಇಲ್ಲೇ ಮಾಡ್ತೀವಿ ನೋಡ್ರಿ, ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಎಷ್ಟೈತಿ ಅಂದ್ರೆ ಇಲ್ಲಿ 12 ಐತಿ, ಕಾಲ 1/3. ಇಲ್ಲಿ 3 1 3 4 ಕಡ್ತೋತೈತಿ, 12 ಆಗ್ತೈತಿ. ಅದಕ್ಕೆ ಇಲ್ಲಿ 3 1 3 4 ಅಂದಾಗ ಇಲ್ಲಿ ದೂರ ಎಷ್ಟಂದ್ರೆ 4 ಕಿಲೋಮೀಟರ್ ಸಿಗ್ತೈತೆ ನಮ್ಗೆ. ಈ ನೆಕ್ಸ್ಟ್ ಮನುಷ್ಯನಿಗೆ ಸಂಬಂಧಪಟ್ಟಂಗೆ ಬಂದಾಗ ರೈಲಿಂದ ಆಯ್ತದ ಮನುಷ್ಯನ ವೇಗ ನಾವೇನು ಅಂದ್ಕೊಳ್ಳೋಣ ಅಂದ್ರೆ V2 ಅಂತ ತಗೊಳ್ಳೋಣ. ಮನುಷ್ಯನ ವೇಗವನ್ನು V2 ಅಂತ ತಗೊಂಡಾಗ ಈಗ ಮನುಷ್ಯ ರೈಲು ಬರುವ ದಿಕ್ಕಿನಲ್ಲಿ ಬರಾಕತ್ತಾನೆ. ರೈಲು ಬರುವ ದಿಕ್ಕಿನಲ್ಲಿ ಬರುವ ಹೊತ್ನಾಗ ಆ ಮನುಷ್ಯನ ವೇಗ ಏನಾಗ್ತೈತೆ ಅಂದ್ರೆ ಇಲ್ಲಿ ಅವನ ವೇಗ ಪ್ಲಸ್ ರೈಲಿನ ವೇಗ ಸೇರಿಸ್ಬೇಕಾಗ್ತೈತಿ. ಆವಾಗ ಯಾಕಂದ್ರೆ ಈ ಒಂದು ಟ್ರೈನ್ ಹಿಂಗೆ ಬರತೈತಿ, ಇನ್ನೊಂದು ಟ್ರೈನ್ ಹಿಂಗೆ ಬರುವಾಗ ವೇಗ ಏನಾಗುತ್ತೆ ಅಂದ್ರೆ 2 ಪ್ಲಸ್ ಆಗ್ತೈತಿ. ಯಾಕಂದ್ರೆ 2 ಮುಂದ್ಗಡೆ ಚಲಿಸೋ ಸಂದರ್ಭದಲ್ಲಿ ವೇಗ ಬೇಕಾದಾಗ 2 ವೇಗವನ್ನು ಕೂಡಿಸ್ಬೇಕು. ಅದೇ ರೀತಿ ಸಮಯ ಒಬ್ಬ ವ್ಯಕ್ತಿ ಕೂಡ ಬರತ್ತಾನಂತಂದ್ರೆ ಅವನ ವೇಗ ಮತ್ತು ರೈಲಿನ ವೇಗವನ್ನು ಸೇರಿಸ್ಬೇಕು. ಅದಕ್ಕೆ ಮನುಷ್ಯನ ವೇಗ ಅಥವಾ ಎರಡನೇ ವೇಗ ಏನಾಗುತ್ತೆ ಅಂದರೆ ಇಲ್ಲಿ ಮನುಷ್ಯನ ವೇಗ ಪ್ಲಸ್ ರೈಲಿನ ವೇಗ ಆಗುತ್ತೆ. ಅಂದರೆ ನೆಕ್ಸ್ಟ್ ಇಲ್ಲಿ ಅಂತರ ಇಲ್ಲಿ ನೋಡ್ರಿ 12 ನಿಮಿಷಗಳ ಸಮಯ ಕೊಟ್ಟಾರೆ, 12 ನಿಮಿಷ. ಈ 12 ನಿಮಿಷವನ್ನು ನಾವು ಗಂಟೆ ಒಳಗೆ ಮಾಡ್ಕೊಂಡಾಗ ಅಂದ್ರೆ 60ರಿಂದ ಡಿವೈಡ್ ಮಾಡ್ಬೇಕು. ಯಾಕಂದ್ರೆ 1 ಗಂಟೆ ಅಂದ್ರೆ 60 ನಿಮಿಷ ಇರ್ತೈತಿ. 21 20 23 60, ಅದಕ್ಕೆ 20 ಇದು 12 ಐತಿ. 12 1 12 12 5 60. ಸಮಯ ಏನಾಗ್ತದೆ ಅಂದರೆ 1/5, 1/5. ಈಗ ನಾವಿಲ್ಲಿ ಮತ್ತೆ ಅಗೇನ್ ಸೂತ್ರ ಹಾಕಬೇಕಾದ ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ದೂರ ಎಷ್ಟೈತೆ ಅಂದರೆ 4 ಕಿಲೋಮೀಟರ್ ಆಲ್ರೆಡಿ ಮಾಡಿದೆವು. 4 ಕಿಲೋಮೀಟರ್ ಈಕ್ವಲ್ ಟು ವೇಗ ಅಂತರ ಮನುಷ್ಯನ ವೇಗ ಪ್ಲಸ್ ರೈಲಿನ ವೇಗ ಗುಂಡ್ಲೆ ಕಾಲ ಅಂದ್ರೆ 1/5. ಈ 5ಅನ್ನು ಈ ಕಡೆ ತೊಗೊಂಡಾಗ ಗುಣಾಕಾರ ಆಗ್ತೈತಿ. 5 4 20 ಬರ್ತೈತೆ ನಮ್ಗೆ. ನೆಕ್ಸ್ಟ್ V2 + 2, ಆಮೇಲೆ V2 + 12 ಮುಂದುವರೆದು V2 = 20 + 12 ಈ ಕಡೆ ಬಂದಾಗ -12 ಆಗ್ತೈತಿ. 20 12 ಕಳೆದೇವು ಅಂದರೆ 8 ಕಿಲೋಮೀಟರ್ ಆ ಮನುಷ್ಯನ ವೇಗ. ಅದಕ್ಕಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ C ನೋಡ್ರಿ. ಇದು ಇನ್ನೂ ಕೆಲವೊಂದಿಷ್ಟು ಕ್ವಶನ್ಗಳದಾವು, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಚರ್ಚಿಸೋಣ.